ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 39ನೇ ಸಂಚಿಕೆಯನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಅಂತಿಮವಾಗಿ ಚಿತ್ರಕೂಟ ಪರ್ವತವು ಕಂಡಾಗ ರಾಮನ ಕುಟೀರವನ್ನು ಹುಡುಕುವಂತೆ ಭರತನು ಗುಸ್ತುಭಟರಿಗೆ ಆದೇಶಿಸಿದನು. ಆಗ ದೂರದಲ್ಲಿ ಏಳುತ್ತಿದ್ದ ಹೊಗೆಯ ಸರಣಿಯನ್ನು ಕಂಡ ಕೆಲ ಸೈನಿಕರು ಅದರ ಬಗ್ಗೆ ಭರತನಿಗೆ ಉತ್ಸಾಹದಿಂದ ತಿಳಿಸಿದರು. ಸೇನೆಗೆ ಶಿಬಿರವನ್ನು ಏರ್ಪಡಿಸುವಂತೆ ಆದೇಶಿಸಿದ ಭರತನು ವಸಿಷ್ಠ, ಸುಮಂತ್ರ ಹಾಗೂ ಇತರರೊಂದಿಗೆ ಕಾಲ್ನಡಿಗೆಯಲ್ಲಿ ಹೊರಟನು. 3 ಮಾಸಗಳಿಂದ ಚಿತ್ರಕೂಟದಲ್ಲಿ ವಾಸವಾಗಿದ್ದ ರಾಮನು ಬೆಟ್ಟದ ಕೆಳಗಿದ್ದ ಒಂದು ದೊಡ್ಡ ಬಂಡೆಯ ಮೇಲೆ ಕುಳಿತಿದ್ದು ಸೀತೆಯೊಡನೆ ಸಮಯ ಕಳೆಯುತ್ತಿದ್ದನು. ಋಷಿಗಳು ತಿನ್ನುವ ಅನೇಕ ವಿಧವಾದ ಬೇರುಗಳ ಬಗ್ಗೆ ಸೀತೆಗೆ ವಿವರಿಸುತ್ತಿದ್ದ ರಾಮನು ಅಲ್ಲಿದ್ದ ವಿಧ ವಿಧವಾದ ಮರಗಳನ್ನು, ಹೂಗಳನ್ನು ಮತ್ತು ಕಾಡು ಮೃಗಗಳನ್ನು ತೋರಿಸುತ್ತಿದ್ದನು. ಸೀತೆಯನ್ನು ಸಂತೋಷಗೊಳಿಸಲು ಹಾಗೂ ವನವಾಸದ ದುಃಖದಿಂದ ಅವಳ ಮನಸ್ಸನ್ನು ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸುತ್ತಿದ್ದ ರಾಮನು ಸುಂದರ ಹೂಗಳಿಂದ ಅಲಂಕೃತವಾಗಿದ್ದ ಹಾಗೂ ಅನೇಕ ಹಂಸಗಳಿಗೆ, ಕೊಕ್ಕರೆಗಳಿಗೆ ಮತ್ತು ವಿವಿಧವಾದ ಅಪರೂಪವಾದ ಪಕ್ಷಿಗಳಿಗೆ ಕ್ರೀಡಾ ಸ್ಥಳವಾಗಿದ್ದ ಮಂದಾಕಿನಿ ನದಿಯನ್ನು ತೋರಿಸುತ್ತಾ, ಓ ಪ್ರಿಯೆ, ಇಂತಹ ಸುಂದರ ಸ್ಥಳದಲ್ಲಿ ಜೊತೆಯಾಗಿ ವಾಸಿಸುತ್ತಿರುವ ನಮಗೆ ದುಃಖ ಪಡುವ ಕಾರಣವಿಲ್ಲ ಎಂದನು. ಅದೇ ಸಮಯದಲ್ಲಿ ದೂರದಲ್ಲಿ ಬರುತ್ತಿದ್ದ ಭರತನ ಸೇನೆಯು ಎಬ್ಬಿಸುತ್ತಿದ್ದ ಧೂಳನ್ನು ರಾಮನು ಗಮನಿಸಿದನು ಹಾಗೂ ಕಾಡು ಮೃಗಗಳು ಭಯದಿಂದ ಓಡುತ್ತಿದ್ದ ಧ್ವನಿಯನ್ನು ಆಲಿಸಿದನು. ಆಗ ಲಕ್ಷ್ಮಣನೆಡೆಗೆ ತಿರುಗಿದ ರಾಮನು ಹೀಗೆ ಹೇಳಿದನು: ಯಾವುದು ಈ ಧೂಳನ್ನು ಎಬ್ಬಿಸುತ್ತಿದೆಯೋ ಅದು ಕಾಡು ಮೃಗಗಳಿಗೆ ಭಯವನ್ನುಂಟು ಮಾಡುತ್ತಿದೆ. ಈ ಗೊಂದಲಕ್ಕೆ ಕಾರಣವೇನೆಂದು ತಕ್ಷಣ ತಿಳಿದುಕೋ ಎಂದರು. ಆಗ ಒಂದು ಎತ್ತರವಾದ ವೃಕ್ಷವನ್ನೇರಿದ ಲಕ್ಷ್ಮಣನು ಸಮೀಪಿಸುತ್ತಿದ್ದ ಒಂದು ದೊಡ್ಡ ಸೇನೆಯನ್ನು ಕಂಡನು. ರಾಮನನ್ನು ಆತುರದಿಂದ ಕರೆದ ಅವನು, ಕೂಡಲೇ ಬೆಂಕಿಯನ್ನು ಆರಿಸು, ಒಂದು ದೊಡ್ಡ ಸೇನೆಯು ನಮ್ಮನ್ನು ಸಮೀಪಿಸುತ್ತಿದೆ. ಸೀತೆಯನ್ನು ಒಂದು ಗುಹೆಯೊಳಗೆ ಕಳುಹಿಸಿ ನಮ್ಮ ಅಸ್ತ್ರಗಳನ್ನು ತೆಗೆದುಕೊಂಡು ಬಾ, ಸಮೀಪಿಸುತ್ತಿರುವ ಸೇನೆಯನ್ನು ಎದುರಿಸಲು ನಾವು ಸಿದ್ಧರಾಗಬೇಕು ಎಂದನು. ಆಗ ರಾಮನು ಹೀಗೆ ಹೇಳಿದನು: ರಥದ ಧ್ವಜವನ್ನು ನೋಡಿ ಅದು ಯಾರ ಸೇನೆ ಎಂದು ತಿಳಿದುಕೋ ಎಂದರು. ಧ್ವಜದ ಸಂಕೇತವನ್ನು ನೋಡಿದ ಲಕ್ಷ್ಮಣನು ಭರತನ ಸೇನೆಯು ಬರುತ್ತಿರುವುದೆಂದು ತಿಳಿದುಕೊಂಡು ರಾಮನಿಗೆ ಕೂಗಿ ಹೇಳಿದನು: ಇದು ಭರತನ ಸೇನೆ. ಅವಿರೋಧವಾದ ಸಾಮ್ರಾಜ್ಯವನ್ನು ಅನುಭವಿಸಲು ನಮ್ಮನ್ನು ಕೊಲ್ಲುವ ಉದ್ದೇಶದಿಂದ ಭರತನು ಇಲ್ಲಿಗೆ ಬರುತ್ತಿರಬೇಕು. ಅವರು ಬಹಳ ಉತ್ಸಾಹದಿಂದ ಸಮೀಪಿಸುತ್ತಿರುವುದನ್ನು ನಾವು ಕಾಣಬಹುದು. ನಾವು ಬೇಗ ಧನುಷರಗಳನ್ನು ಧರಿಸಿ ಅವರೊಡನೆ ಬೆಟ್ಟದ ತುದಿಯಿಂದ ಹೋರಾಡಲು ಸಿದ್ಧರಾಗಬೇಕು. ನಮ್ಮ ಈ ಸ್ಥಿತಿಗೆ ಮತ್ತು ದುಃಖಕ್ಕೆ ಕಾರಣನಾದವನೊಡನೆ ನಾವು ಈಗ ಯುದ್ಧ ಮಾಡಬಹುದಾದ್ದರಿಂದ ಇದು ನಮ್ಮ ಮಹಾಭಾಗ್ಯವೆಂದು ನನಗೆ ಅನಿಸುತ್ತಿದೆ ಎಂದನು. ನಾವು ಯಾವುದೇ ಕಾರಣಕ್ಕೂ ಭರತನನ್ನು ಕೊಲ್ಲಲು ಹಿಂಜರಿಯಬಾರದು. ನಂತರ ನಾನು ಕೈಕೇಯಿಯನ್ನು ಹಾಗೂ ಅವಳ ಸಂಬಂಧಿಕರನ್ನು ಕೊಂದು ಹಾಕುತ್ತೇನೆ ಹಾಗೂ ಅವರು ಮಾಡಿರುವ ಪಾಪಗಳಿಂದ ಭೂಮಿಯನ್ನು ಮುಕ್ತಗೊಳಿಸಲು ಇಚ್ಛಿಸುತ್ತೇನೆ ಎಂದನು. ಸಿಟ್ಟಿಗೆದ್ದಿದ್ದ ಲಕ್ಷ್ಮಣನನ್ನು ತಡೆದ ರಾಮನು ಹೀಗೆ ಹೇಳಿದನು: ಭರತನು ನನ್ನನ್ನು ನೋಡಬೇಕೆಂಬ ಉತ್ಸುಕತೆಯಿಂದ ಇಲ್ಲಿಗೆ ಬರುತ್ತಿರುವುದರಿಂದ ಧನುಷರಗಳ ಅವಶ್ಯಕತೆ ಏನು? ನನ್ನ ಪ್ರಕಾರ ಭರತನು ನನಗೆ ರಾಜ್ಯವನ್ನರ್ಪಿಸಲು ಬರುತ್ತಿರುವನು. ಆದರೆ ಭರತನನ್ನು ಕೊಂದು ನೀನೊಬ್ಬನೇ ಆ ಸಿಂಹಾಸನವನ್ನು ಅನುಭವಿಸಲು ಇಚ್ಛಿಸಿದ್ದಲ್ಲಿ ಈ ರೀತಿಯಾಗಿ ನೀನು ಅವನ ಮೇಲೆ ಸಿಟ್ಟಿಗೆದ್ದಿರುವೆಯಾ? ಭರತನೇ ಆ ರಾಜ್ಯವನ್ನು ನಿನಗೆ ಅರ್ಪಿಸುವಂತೆ ನಾನು ವ್ಯವಸ್ಥೆ ಮಾಡುವೆ ಎಂದು ರಾಮರು ಗದರಿದರು. ರಾಮನಿಂದ ಹೀಗೆ ತೆಗಳಿಸಿಕೊಂಡ ಲಕ್ಷ್ಮಣನು ತನ್ನ ಶಿರವನ್ನು ನಾಚಿಕೆಯಿಂದ ತಗ್ಗಿಸಿದನು. ಆನಂತರ ಹೀಗೆಂದನು: ನಮ್ಮ ತಂದೆಯವರು ನಮ್ಮನ್ನು ನೋಡಲು ಬಂದಿರಬೇಕೆಂದು ನಾನು ಅಪೇಕ್ಷಿಸಿದೆ. ಆದರೆ ಅವರ ಇಷ್ಟವಾದ ಆನೆಯು ಅದರ ವಾಡಿಕೆಯ ಶ್ವೇತಛತ್ರವಿಲ್ಲದೆ ಬಂದಿರುವುದರಿಂದ ಅವರು ಬಂದಂತಿಲ್ಲ ಎಂದನು. ಆಗ ಮರದಿಂದಿಳಿದ ಲಕ್ಷ್ಮಣನು ರಾಮ ಮತ್ತು ಸೀತೆಯರೊಡನೆ ಕುಟೀರಕ್ಕೆ ಹಿಂದಿರುಗಿದನು. ಆ ಸಮಯದಲ್ಲಿ ಚಿತ್ರಕೂಟ ಪರ್ವತವನ್ನು ಆವರಿಸಿದ್ದ ಕಾಡನ್ನು ಪ್ರವೇಶಿಸಿ ಮೇಲೇಳುತ್ತಿರುವ ಹೊಗೆಯನ್ನು ಕಂಡ ಭರತನು ಅದು ರಾಮನ ಕುಟೀರಕ್ಕೆ ಕರೆದೊಯ್ಯುವುದೆಂದು ಆಶಿಸಿ ಆ ದಿಕ್ಕಿನಲ್ಲಿ ಮುಂದುವರೆದನು. ಭರತನು ಆತುರದಿಂದ ಮುನ್ನಡೆಯುತ್ತಿದ್ದಾಗ ಗುಹ, ಶತ್ರುಘ್ನ ಮತ್ತು ಇನ್ನಿತರರು ಅವನ ಜೊತೆ ನಡೆದರು.
ಹಾಗೂ ವಸಿಷ್ಠರು ಮೂವರು ಮಾತೆಯರೊಂದಿಗೆ ಹಿಂದೆ ಬಂದರು. ಅರಣ್ಯದ ಬಯಲು ಪ್ರದೇಶಕ್ಕೆ ಬಂದ ಭರತನು ಕುಟೀರವೊಂದನ್ನು, ಆ ಕುಟೀರದ ಎದುರುಗಿದ್ದ ರಾಮ ಲಕ್ಷ್ಮಣರ ಸ್ವರ್ಣಲೇಪಿತವಾದ ಬಿಲ್ಲನ್ನು ಹಾಗೂ ಒಂದು ಯಜ್ಞಕುಂಡವನ್ನು ಕಂಡನು. ಆಗ ರಾಮನನ್ನು ಕಂಡು ಅಶ್ರುಭರಿತನಾಗಿ ಮುನ್ನುಗ್ಗಿದ್ದ ಭರತನು, ಓ ರಾಮ, ಜಟಾವಲ್ಕಗಳನ್ನು ಧರಿಸಿರುವ ನಿನ್ನನ್ನು ಹಾಗೂ ಮುಳ್ಳುಗಳಿಂದ ಚುಚ್ಚಲ್ಪಟ್ಟಿರುವ ನಿನ್ನ ಪಾದಪದ್ಮಗಳನ್ನು ಕಂಡು ನನಗೆ ತೀವ್ರ ವೇದನೆಯುಂಟಾಗಿದೆ. ನಿನಗೆ ಸಾಮಾನ್ಯವಾಗಿ ಒದಗಿರುವ ರಾಜಸುಖವನ್ನು ಅನುಭವಿಸದೆ ನೀನು ಈ ರೀತಿ ಕಾಡಿನಲ್ಲಿ ಕಷ್ಟಪಡುತ್ತಿರುವುದಕ್ಕೆ ನಾನೇ ಕಾರಣ ಎಂದನು. ರಾಮನ ಪಾದಗಳನ್ನು ಸ್ಪರ್ಶಿಸಲು ಮುಂದೆ ಬಂದ ಭರತನು ತಕ್ಷಣ ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದನು. ಅವನನ್ನು ತಕ್ಷಣವೇ ಮೇಲಕ್ಕೆತ್ತಿದ ರಾಮನು ಅವನು ಮರದ ತೊಗಟೆಯನ್ನು ಧರಿಸಿರುವುದನ್ನು ಕಂಡು ವಿಚಲಿತನಾದನು. ತನ್ನ ಪಾದಗಳ ಬಳಿ ಬಿದ್ದಿದ್ದ ಶತ್ರುಘ್ನನನ್ನು ಆಲಂಗಿಸಿದ ರಾಮನು ಸುಮಂತ್ರ ಹಾಗೂ ಗುಹನನ್ನು ಆಲಂಗಿಸಿದನು. ನಂತರ ಭರತನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡ ರಾಮನು ಹೀಗೆಂದನು, ಪ್ರಿಯ ಸಹೋದರನೇ, ನೀನು ನಮ್ಮ ತಂದೆಯವರನ್ನು ಒಬ್ಬಂಟಿಯಾಗಿ ಹಾಗೂ ಯಾರು ನೋಡಿಕೊಳ್ಳುವವರಿಲ್ಲದಂತೆ ಬಿಟ್ಟು ಇಲ್ಲಿಗೆ ಏಕೆ ಬಂದಿರುವೆ? ನಮ್ಮ ತಾಯಂದಿರು ಮತ್ತು ಅಯೋಧ್ಯೆಯ ಪ್ರಜೆಗಳ ಬಗ್ಗೆ ಹೇಳು. ಅವರೆಲ್ಲರೂ ಸುಖವಾಗಿ ಮತ್ತು ಸಂತೋಷವಾಗಿರುವರೆ ಎಂದು ರಾಮನು ಭರತನಲ್ಲಿ ವಿಚಾರಿಸಿದನು. ನನ್ನ ಪ್ರಿಯ ಭರತನೇ, ನೀತಿಯುತವಾದ ರಾಜ್ಯವು ಖಂಡಿತವಾಗಿಯೂ ಅಭಿವೃದ್ಧಿ ಹೊಂದುತ್ತದೆ. ರಾಜ್ಯದಲ್ಲಿ ಬ್ರಾಹ್ಮಣರನ್ನು, ಹಿರಿಯರನ್ನು ಮತ್ತು ದೇವತೆಗಳನ್ನು ಸರಿಯಾಗಿ ಗೌರವಿಸಲಾಗುತ್ತಿದೆಯೇ? ರಾಜ್ಯದಲ್ಲಿ ಮಹಿಳೆಯರನ್ನು ಗೌರವಿಸಿ ರಕ್ಷಿಸಲಾಗುತ್ತಿದೆಯೇ? ವಿವಾದಗಳನ್ನು ನಿಷ್ಪಕ್ಷಪಾತದಿಂದ ನಿರ್ಧರಿಸಲಾಗುತ್ತಿದೆಯೇ? ರಾಜನ 14 ಬಲಹೀನತೆಗಳಾದ ನಾಸ್ತಿಕತೆ, ಕಪಟ, ಕ್ರೋಧ, ವಿಷಂಬ ಪ್ರವೃತ್ತಿ, ಸೋಮಾರಿತನ, ಇಂದ್ರಿಯ ಲೋಲುಪತೆ, ಸತ್ಸಲಹೆಗಳೆಡೆಗೆ ವಿಮುಖತೆ, ಜಾಗೃತಿ ಇಲ್ಲದಿರುವುದು, ದುಷ್ಟ ಸಲಹೆಗಳೆಡೆಗೆ ಒಲವು, ಅಸಂಬದ್ಧವಾದ ಯೋಚನೆಗಳನ್ನು ಮಾಡುವುದು, ರಹಸ್ಯವನ್ನು ಕಾಪಾಡುವಲ್ಲಿ ಅಸಮರ್ಥತೆ, ಮೂರ್ಖ ಸ್ನೇಹಿತರ ಸಹವಾಸ, ಶಾಸ್ತ್ರೋಕ್ತ ಕಾರ್ಯಾಚರಣೆಗಳ ನಿರ್ಲಕ್ಷ್ಯತೆ ಮತ್ತು ವೈರಿಗಳ ದಾಳಿಯನ್ನು ಎದುರಿಸುವಲ್ಲಿ ಅಸಮರ್ಥತೆಯನ್ನು ನೀನು ದೂರವಿಟ್ಟಿರುವೆಯೆಂದು ನಾನು ಆಶಿಸುತ್ತೇನೆ ಎಂದರು. ರಾಮಾಯಣದ 39ನೇ ಭಾಗದಲ್ಲಿ ಕಡೆಗೂ ಶ್ರೀರಾಮನನ್ನು ತಲುಪಿದ ಭರತನು ಅಶ್ರುಭರಿತನಾಗಿದ್ದಾನೆ ಹಾಗೂ ಶ್ರೀರಾಮರು ತಮ್ಮ ಅಯೋಧ್ಯೆಯ ರಾಜ್ಯದ ಪ್ರಜೆಗಳು ಹಾಗೂ ತಂದೆ ತಾಯಿಯರ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತಿಳಿಯೋಣ. ಹಾಗೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಶ್ರೀರಾಮ್. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.